ಸರ್ ತಮ್ಮ ಕ್ಯಾಂಡಿಡೇಟ್ ಹಾಕ್ತೀರಾ ಹೆಂಗೆ ಸರ್? ಚರಂಗಿಮಠ ಅವರು ಬಹಿರಂಗವಾಗಿ ಕೇಳ್ತಾ ಇದ್ದಾರೆ ನಮಗೆ ಯತ್ನಾಳ್ ಬೆಂಬಲ ಕೊಡಲಿ ಅಂತ ಹೇಳಿ. ಅದೇ ನಾನು ಕೂತೀಗ ಚರ್ಚೆ ಮಾಡ್ತೀನಿ. ಏನು ನಿರ್ಣಯ ಇನ್ನೂ ನಾಳೆ ಎಷ್ಟನೇ ತಾರೀಕು 9ನೇ ತಾರೀಕಿಗೆ ನಾಮಿನೇಷನ್ ಎಷ್ಟಕ್ಕೆ ನಾಮಿನೇಷನ್ ಪ್ರಾರಂಭ ಆಗೋದು ರೀ? 23 ಅಂದರೆ ಅಷ್ಟರೊಳಗೆ ಕೂತು ಚರ್ಚೆ ಮಾಡಿ ನಿರ್ಣಯ ತೊಗೊಂಡು ಹೇಳ್ತೇವೆ. ಇನ್ನು ಅವ್ರದ್ದು ಏನೈತಿ BJP ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನು ಅದಾರು ನೋಡಬೇಕು. ಯಾರ್ಯಾರನ್ನ ಕೊಲ್ಲಬೇಕತ್ತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ಇದ್ದಾಮ ಅವರ ಅಪ್ಪ ಕೂಡಿ ಅಲ್ಲಿ ಶಾಮನೂರು ಜೋಡೆ ಅಡ್ಜಸ್ಟ್ಮೆಂಟ್ ಐತಿ. ಅವ್ರು BJP ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಯಾರು ಶಾಮನೂರು ಶಿವಶಂಕರಪ್ಪನವ್ರು ದಿವಂಗತ ಶಾಮನೂರು ಶಿವಶಂಕರಪ್ಪರು ಇದ್ದಾಗ ಶಿವಮೊಗ್ಗದಾಗ ರಾಘವೇಂದ್ರಿಗೆ ಓಟ್ ಹಾಕಂದ್ರು. ಯಡಿಯೂರಪ್ಪ ಇದ್ದರೆ ಇಲ್ಲಿ ಶಾಮನೂರಿಗೆ ಓಟ್ ಹಾಕ್ಬಂತಂದ್ರು. ಮತ್ತು BJP ಕಾರ್ಯಕರ್ತರು ಅದಕ್ಕೆ ಮನೆ ಹಮಾಲಿ ಮಾಡ್ಲಿಕ್ಕೆ ಶಾಮನೂರು ಮನೆಗೆ ಹಮಾಲಿ ಮಾಡ್ಲಿಕ್ಕತ್ತಾರ. ಇವರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬಲಿ ಕೊಟ್ಟು ತಮ್ಮ ಸ್ವಾರ್ಥ ತಮ್ಮ ಮಕ್ಕಳು ಆರಿಸಿ ಬರಬೇಕು. ಎಲ್ಲ ಕಡೆ ಹೊಂದಾಣಿಕೆ. ಶಿಕಾರಿಪುರದಲ್ಲಿ ಒಂದು ವೀಕ್ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅವ್ರಿಗೆ DK ಶಿವಕುಮಾರ್ ಕೊಟ್ಟು ವೀಕ್ ಕ್ಯಾಂಡಿಡೇಟ್ ಹಾಕ್ಕೊಂಡು ಗೆದ್ದು ಬಂದರು. ಮುಂದೆ DK ಶಿವಕುಮಾರ್ ಹೇಳ್ದ ನಾವು ಕೊಟ್ಟ ಭಿಕ್ಷೆಯಿಂದ ನೀನು MLA ಆಗಿದೆ. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವ್ನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲತ್ತೆ. ಮತ್ತು ಇನ್ನೂ ಶಾಮನೂರವ್ರ ಮನೆಗೆ ಟಿಕೆಟ್ ಸಿಗ್ತೈತಿ ಇಲ್ಲ ಅನ್ನೋದು ಇನ್ನೂ ಡೌಟ್ ಇತ್ತು. ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರವ್ರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮ್ರಿಗೆ ಕೊಟ್ಟರೆ ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ BJPಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು BJPಯಲ್ಲಿಯೂ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು C ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವು. ಅವರಿಗೆ ಮುಸ್ಲಿಮರು ಅಂತೂ ಗುಂಡಾಗಿರಿ ಮಾಡ್ಲಾಕತ್ತಾರೆ. ನಮ್ಗೆ ಕೊಡದೇ ಇದ್ದರೆ ನೋಡ್ತೀವಿ ಚಾಲೆಂಜ್ ಮಾಡ್ತಾರೆ. ಇದು ನೋಡಿದ್ರೆ ಮುಸ್ಲಿಮರು ಇಷ್ಟೇ ಕಡಿಮೆ ಅದಾರಂದರೆ ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಅವರು ಧಮಕಿ ಕೊಡ್ತಾರೆ. ಇನ್ನು ಅವ್ರು 40-50% ಆದರೆ ಹಿಂದೂಗಳು ಯಾರೂ MLA MP ಆಗೋದಿಲ್ಲ. ಸಿದ್ದರಾಮಯ್ಯನೂ ಆಗೋದಿಲ್ಲ, DK ಶಿವಕುಮಾರ್ನೂ MLA ಆಗೋದಿಲ್ಲ. ಯಾಕಂದ್ರೆ 40% ಆದಾಗ ಈ ಸಿದ್ದರಾಮಯ್ಯನೇ ಯಾಕೆ ಕೇಳ್ತಾರೆ? ಜಮೀರ್ ಅಹ್ಮದ್ ಖಾನ್ನೇ ಮುಖ್ಯಮಂತ್ರಿ ಆಗ್ತಾನೆ. ಈ ಪರಿಸ್ಥಿತಿ ಇದೆ. ದಾವಣಗೆರೆಗೆ ನಾವು ಜನ ಹಿಂದೂಗಳು ಜಾಗೃತರಾಗಬೇಕು. ದಾವಣಗೆರೆ ಒಳಗೆ ಅವ್ರ ಪುಂಡಾಟಿಕೆ ಏನು ನಡೆದಿಲ್ಲ. ಅಹಿಂದ ಕೊಡುವತ್ತಾರ. ಅಹಿಂದ ಅಂದ್ರೆ ಅವ್ರು ಸಾಬ್ರ ಅಟ್ಟೆ ಅಲ್ಲಿ ಹಾಲು ಮತದವ್ರು ಕೊಡಬೇಕು. ಉಳ್ಕಿದ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಸಿಖ್ರು ಅದಾರೆ, ದಲಿತರೊಳಗೆ ಅದಾರೆ. ಅಂದರೆ ಅವ್ರಿಗೆಲ್ಲ ಕೂಡಿ ಅವ್ರಿಗೆ ಇಡೀ ಹಿಂದೂ ಸಮಾಜ ಓಟ್ ಹಾಕೋದಿಲ್ಲ. ಈಗ ಜನ ನಮ್ಮಲ್ಲಿ ಜಾಗೃತ ಆಗಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆ ಮಕ್ಕಳು ಹಲ್ಕ ರಾಜಕಾರಣ ಬಿಟ್ಟು ಭಾಳ ಸಲ ಹೇಳ್ತಾರೆ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ನಾವು ದ್ರೋಹ ಮಾಡ್ದಂಗೆ, ತಾಯಿಗೆ ದ್ರೋಹ ಮಾಡ್ದಂಗೆ, ಆ ದ್ರೋಹ ಮಾಡೋದೇ ಕೆಲಸ ಮಾಡಲಿ ಅಂತೇಳಿ ಹೊಸ ವರ್ಷ ಅವರಿಗೊಂದು ಪ್ರಾರ್ಥನೆ ಮಾಡ್ಕೋದಿಲ್ಲ, ಆದೇಶ ಮಾಡುತ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.